ನಮಸ್ಕಾರ. ಭೂಮಿಯ ಮೇಲಿಡುವ ಹೆಜ್ಜೆ ಅಂತರಿಕ್ಷದಲ್ಲಿ ಅರ್ಥ ಕಳೆದುಕೊಳ್ಳುತ್ತದೆಯೇ? ಮನುಷ್ಯನನ್ನ ಮನುಷ್ಯನಾಗಿಸಿರುವ ಲಕ್ಷಣಗಳಲ್ಲಿ ಬಹಳ ಮುಖ್ಯವಾದ್ದು ಎರಡು ಕಾಲುಗಳ ಮೇಲೆ ನಿಂತು ನಡೀತಕ್ಕಂಥ ಸಾಮರ್ಥ್ಯ. ಭೂಮಿ ಮೇಲೆ ನಾವು ಎದ್ದೇಳೋದು, ನಡೆಯೋದು, ಓಡೋದು, ಭಾರ ಹೊರೋದು, ದೂರ ಪ್ರಯಾಣ ಮಾಡೋದು ಇವೆಲ್ಲಕ್ಕೂ ಎರಡು ಕಾಲುಗಳೇ ಆಧಾರ. ಆದರೆ ಒಮ್ಮೆ ಮನುಷ್ಯ ಭೂಮಿಯ ಬಂಧನದಿಂದ ಹೊರಟು ಅಂತರಿಕ್ಷಕ್ಕೆ ತಲುಪಿದಾಗ ಈ ಪರಿಚಿತ ದೇಹ ರಚನೆಗೆ ಒಂದು ವಿಚಿತ್ರವಾದ ಪ್ರಶ್ನೆ ಎದುರಾಗ್ತದೆ. ಅಲ್ಲಿ ಕಾಲುಗಳೇನು ಮಾಡ್ತವೆ? ನಡೆಯೋದಕ್ಕೆ ನೆಲ ಇಲ್ಲ, ನಿಂತ್ಕೊಳ್ಳೋದಕ್ಕೆ ತೂಕ ಇಲ್ಲ, ಮೇಲೆ ಕೆಳಗೆ ಎನ್ನುವ ದಿಕ್ಕು ಭಾವನೆಯೇ ಇಲ್ಲದಂತಾಗುತ್ತೆ, ಮಂಕಾಗುತ್ತೆ. ಹೀಗಿರಬೇಕಾದ್ರೆ ಭೂಮಿಯ ಮೇಲೆ ನಮ್ಮ ಮಹಾ ಸಾಧನೆಯಾದಂಥ ಎರಡು ಕಾಲುಗಳು ಅಂತರಿಕ್ಷದಲ್ಲಿ ಹೊರವೇ, ಇಲ್ಲ ಅವು ಬಹುಪಾಲ ವ್ಯರ್ಥವಾದ ಅಂಗಗಳೆನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಒಂದೇ ಸಾಲಿನ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಂತರಿಕ್ಷ ಅನ್ನೋದು ಒಂದೇ ರೀತಿಯ ವ್ಯಾಖ್ಯೆಗೆ ಒಳಗಾಗ್ತಕ್ಕಂಥ ಜಾಗ ಅಲ್ಲ. ಅಂತರಿಕ್ಷದ ನಿಲ್ದಾಣದ ಶೂನ್ಯ ಗುರುತ್ವದ ಒಳಜಗತ್ತು ಒಂದು ರೀತಿದು, ಚಂದ್ರನಂತಹ ಕಡಿಮೆ ಗುರುತ್ವದ ಮೇಲ್ಮೈ ಇನ್ನೊಂದು, ಮಂಗಳನಂತಹ ಅರ್ಧ ಭೂಮಿ ಅನುಭವದ ಜಗತ್ತು ಇನ್ನೊಂದು. ಆದ್ದರಿಂದ ಎರಡು ಕಾಲಗಳು ಬೇಕೇ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮೊದಲು ಅದು ಯಾವ ಪರಿಸರಕ್ಕೆ ಬೇಕು ಅನ್ನೋದನ್ನು ನಾವು ಕೇಳ್ಕೋಬೇಕು. ವಿಜ್ಞಾನ ಹೇಳೋದೇನಂತ ಹೇಳಿದ್ರೆ, ಅಂತರಿಕ್ಷದಲ್ಲಿ ಕಾಲುಗಳ ಮೌಲ್ಯ ಸ್ಥಿರವಾದ್ದಲ್ಲ, ಗುರುತ್ವ ಬದಲಾದಂತೆ ಅವುಗಳ ಅರ್ಥ ಕೂಡ ಬದಲಾಗ್ತದೆ. ಮನುಷ್ಯ ದೇಹವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ಭೂಮಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಮಾನವ ದೇಹದ ಸಂಪೂರ್ಣ ವಿನ್ಯಾಸವೇ ಭೂಮಿಯ ಗುರುತ್ವಕ್ಕೆ ಹೊಂದಿಕೊಂಡಂಥದ್ದು ದೇಹ ರಚನೆ. ನಮ್ಮ ಮೂಳೆಗಳ ದಪ್ಪ, ಕಾಲಿನ ಸ್ನಾಯುಗಳ ಬಲ, ಸೊಂಟದ ವಿನ್ಯಾಸ, ಮಣಿಕಟ್ಟಿನ ಕಾರ್ಯವಿಧಾನ, ಪಾದದ ಕೆಳಗಡೆ ಇರತಕ್ಕಂಥ ಕಮಾನು ಇವೆಲ್ಲವೂ ದೇಹದ ತೂಕವನ್ನು ಹೊರುವ, ಹೆಜ್ಜೆ ಹಾಕುವ, ಓಡುವ ಕೆಲಸಗಳಿಗೆ ತಕ್ಕಂತೆ ರೂಪುಗೊಂಡಿದ್ದಾರೆ. ಭೂಮಿಯ ಮೇಲೆ ಕಾಲುಗಳ ಮಹತ್ವದ ಮೂಲ ಕಾರಣವೇ ಇದು. ಕಾಲುಗಳು ದೇಹದ ಭಾರವನ್ನು ಹೊರ್ತವೆ. ನಾವು ನಡಿಬೇಕಾದ್ರೆ ಕಾಲುಗಳು ಕೇವಲ ಮುಂದೆ ಹಿಂದೆ ಅಲುಗಾಡೋದಿಲ್ಲ, ಅವು ಭೂಮಿಯ ಗುರುತ್ವದ ವಿರುದ್ಧ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತವೆ. ಒಂದು ಕಾಲಿನ ಮೇಲೆ ದೇಹದ ಭಾರ ಬಿದ್ದಾಗ ಇನ್ನೊಂದು ಕಾಲು ಮುಂದಕ್ಕೆ ಹೆಜ್ಜೆ ಇಡ್ತದೆ. ಸ್ನಾಯುಗಳು ದೇಹವನ್ನು ಮೇಲಕ್ಕೆ ಮತ್ತೆ ಮುಂದಕ್ಕೆ ತಳ್ತವೆ, ಮೂಳೆಗಳು ಆ ಬಲವನ್ನು ಹೊರ್ತವೆ. ಈ ವ್ಯವಸ್ಥೆ ಅಷ್ಟು ನಿಖರವಾಗಿ ಪರಿಣಾಮಕಾರಿಯಾಗಿ ರೂಪುಗೊಂಡತೆ. ಅಂದರೆ ಮಾನವ ಎರಡು ಕಾಲಿನ ಚಲನೆ ಭೂಮಿಯ ಪರಿಸ್ಥಿತಿಯಲ್ಲಿ ಒಂದು ಅಸಾಧಾರಣವಾದಂಥ ಶಕ್ತಿಯನ್ನು ಉಳಿಸಿ ಸಾಧಿಸ್ತಕ್ಕಂಥ ಸಾಧನೆ ಅಂತ ಹೇಳ್ಬೋದು. ಆದರೆ ಇದರೊಳಗಡೆ ಅಂತರಿಕ್ಷದ ಪ್ರಶ್ನೆಯ ಉತ್ತರ ಅಣುಕೊಳ್ಳುತ್ತೆ. ಇದರ ಬೀಜ ಐತೆ, ಉತ್ತರದ ಬೀಜ ಐತೆ. ಕಾಲುಗಳ ಈ ಮಹತ್ವ ಗುರುತ್ವಕ್ಕೆ ಲಗತ್ತಾಗೈತೆ. ಗುರುತ್ವದ ಪಾತ್ರ ಬದಲಾದರೆ ಕಾಲುಗಳ ಪಾತ್ರ ಕೂಡ ಬದಲಾಗಲೇಬೇಕು. ಅಂತರಿಕ್ಷ ನಿಲ್ದಾಣ ಒಳಗಡೆ ಪ್ರವೇಶ ಮಾಡಿದ ತಕ್ಷಣದಿಂದಲೇ ಮನುಷ್ಯನ ಕಾಲುಗಳ ಜಗತ್ತು ಬದಲಾಗ್ತದೆ. ಅಲ್ಲಿ ನೆಲ ಅನ್ನೋದು ಕೇವಲ ಒಂದು ಗೋಡೆ ಅಷ್ಟೇ, ಮೇಲ್ಚಾವಣಿ ಇನ್ನೊಂದು ಗೋಡೆ ಅಷ್ಟೇ. ಅಂತರಿಕ್ಷ ಯಾತ್ರಿಗಳು ನಿಲ್ಲೋದಿಲ್ಲ, ತೇಲ್ತಾರೆ. ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ನೆಲದ ಮೇಲೆ ಹೆಜ್ಜೆ ಹಾಕೋದಿಲ್ಲ, ಬದಲಾಗಿ ಕೈಗಳಿಂದ ಕೈ ಹಿಡಿಕೆಗಳು ಇಟ್ಕೊಂಡು ದೇಹವನ್ನು ತಳ್ತಾರೆ, ಮುಂದೆ ಕೆಳ್ಕೊಳ್ತಾರೆ, ತಿರುಗಿಸ್ತಾರೆ. ಈ ಪರಿಸ್ಥಿತಿನಲ್ಲಿ ಭೂಮಿ ಮೇಲೆ ಕಾಲುಗಳು ಮಾಡ್ತಾ ಇದ್ದಂಥ ಅತ್ಯಂತ ದೊಡ್ಡ ಕೆಲಸ ಅಂದರೆ ದೇಹದ ತೂಕವನ್ನು ಹೊರತಕ್ಕಂಥದ್ದು ಬಹುತೇಕ ಅಪ್ರಸ್ತುತ ಆಗುತ್ತೆ. ಇಲ್ಲಿ ಮೊದಲ ದೊಡ್ಡ ತೀರ್ಮಾನ ಎದುರಾಗ್ತೈತೆ. ಶೂನ್ಯ ಗುರುತ್ವದ ಅಂತರಿಕ್ಷದಲ್ಲಿ ಎರಡು ಕಾಲುಗಳು ಭೂಮಿಗೆ ಬೇಕಾದಷ್ಟು ಅವಶ್ಯಕತೆ ಅಲ್ಲ. ಯಾಕಂದ್ರೆ ಅಲ್ಲಿ ನಡೆಯುವಿಕೆ ಮುಖ್ಯ ಚಲನೆಯ ವಿಧಾನವೇ ಅಲ್ಲ. ಚಲಿಸೋದಕ್ಕೆ ನೆಲದ ಘರ್ಷಣೆ, ಹೆಜ್ಜೆಯ ಲಯ, ದೇಹದ ಭಾರದ ವರ್ಗಾವಣೆ ಇವು ಯಾವುವು ಕೂಡ ಅಲ್ಲಿ ಮುಖ್ಯ ಆಗೋದಿಲ್ಲ. ಬದಲಿಗೆ ಕೈಗಳು ಪ್ರಮುಖ ಆಗ್ತವೆ. ಕೈಗಳಲ್ಲಿ ಕೇವಲ ಕೆಲಸ ಮಾಡುವ ಅಂಗಗಳಲ್ಲ, ಅವೇ ಹೊಸ ಕಾಲುಗಳಾಗ್ತವೆ. ಅಂದರೆ ಭೂಮಿಯ ಮೇಲೆ ಕಾಲುಗಳು ಮಾಡಿದಂಥ ಚಲನೆಯ ಕಾರ್ಯವನ್ನು ಅಂತರಿಕ್ಷದ ನಿಲ್ದಾಣದ ಒಳಗಡೆ ಕೈಗಳು ಭಾಗಶಃ ಸ್ವಾಧೀನಪಡಿಸ್ಕೊಳ್ತವೆ. ಅಂದರೆ ಇದರಿಂದ ಕಾಲುಗಳು ಸಂಪೂರ್ಣವಾಗಿ ವ್ಯರ್ಥವಾಗ್ತವೆ ಅಂತ ಹೇಳೋದಕ್ಕಾಗೋದಿಲ್ಲ. ಶೂನ್ಯ ಗುರುತ್ವದಲ್ಲೂ ಕೂಡ ಅವು ಇನ್ನೂ ಕೆಲವು ಮುಖ್ಯವಾದ ಕೆಲಸಗಳು ಮಾಡ್ತವೆ, ಆದರೆ ಅವು ನಡೆಯೋ ಕೆಲಸಗಳಲ್ಲ. ಅಂತರಿಕ್ಷದ ನಿಲ್ದಾಣದೊಳಗಡೆ ಒಬ್ಬ ಅಂತರಿಕ್ಷ ಯಾತ್ರಿ ಸಾಧನವನ್ನು ದುರಸ್ತಿ ಮಾಡಬೇಕಂತ ಹೇಳಿದ್ರೆ ದೇಹವನ್ನು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿ ಇಟ್ಕೊಂಡಿರಬೇಕು. ಇಲ್ಲ ಆದರೆ ಸಣ್ಣ ತಳ್ಳುವಿಕೆಯಿಂದಲೇ ಅವನು ತಿರುಗ್ತಾ ದೂರ ಹೋಗ್ಬೋದು. ಅಂಥ ಸಂದರ್ಭಗಳಲ್ಲಿ ಕಾಲುಗಳನ್ನು ಪಾದಬಂಧಗಳಲ್ಲಿ ಅಂಟಿಸ್ಕೊಳ್ತಾರೆ, ಗೋಡೆಯ ಹಿಡಿಪುಗಳಿಗೆ ನೆಡ್ತಾರೆ, ದೇಹಕ್ಕೆ ಪ್ರತಿಬಲವನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಅಂದರೆ ಕಾಲುಗಳು ಅಲ್ಲಿ ನಡಿಗೆಯಾಗಿ ಅಲ್ಲ, ದೇಹವನ್ನು ಸ್ಥಿರಗೊಳಿಸುವ ಅಂಗಗಳಾಗಿ ಕೆಲಸ ಮಾಡ್ತವೆ. ಇದರ ಹೊರತಾಗಿ ಕಾಲುಗಳ ಇನ್ನೊಂದು ದೊಡ್ಡ ಪಾತ್ರ ಕೂಡ ಇದೆ. ಮಾನವ ದೇಹದ ಆರೋಗ್ಯವನ್ನು ಉಳಿಸ್ತಕ್ಕಂಥದ್ದು. ಭೂಮಿಯಲ್ಲಿ ಕಾಲುಗಳು ದೇಹದ ಭಾರವನ್ನು ಹೊರ್ತವೆ, ಹಾಗಾಗಿ ಅವುಗಳ ಸ್ನಾಯುಗಳು ಸದಾ ಕೆಲಸದಲ್ಲಿ ಇರ್ತವೆ. ಆದರೆ ಅಂತರಿಕ್ಷದಲ್ಲಿ ಕೆಲಸ ಮಾಡುವಾಗ ಮಾಯ ಆದಾಗ ಈ ಕಾಲಿನ ಸ್ನಾಯುಗಳು ಬೇಗ ಕುಗ್ತವೆ, ಮೂಳೆಗಳು ಖನಿಜವನ್ನು ಕಳ್ಕೊಳ್ತವೆ. ದೇಹ ಭೂಮಿಯ ಗುರುತ್ವಕ್ಕೆ ಮರು ಹೊಂದುವ ಸಾಮರ್ಥ್ಯವನ್ನು
ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕಾಗಿಯೇ ಅಂತರಿಕ್ಷಯಾನಿಗಳು ಯಾತ್ರಿಗಳು ಪ್ರತಿದಿನ ಟ್ರೆಡ್ಮಿಲ್ಗಳಲ್ಲಿ ಪ್ರತಿರೋಧ ವ್ಯಾಯಾಮ ಸಾಧನಗಳಲ್ಲಿ ಗಂಟೆಗಳಷ್ಟು ವ್ಯಾಯಾಮವನ್ನು ಮಾಡಬೇಕಾಗುತ್ತೆ. ಇದು ಒಂದು ವಿಚಿತ್ರವಾದಂಥ ಸತ್ಯವನ್ನು ವಾಸ್ತವತೆಯನ್ನು ನಮಗೆ ತೋರಿಸ್ತದೆ. ಅಂತರಿಕ್ಷದಲ್ಲಿ ಕಾಲುಗಳು ನಡೆಯೋದಕ್ಕೆ ಕಡಿಮೆ ಬೇಕಾದರೂ ಕೂಡ ಅವುಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅಗತ್ಯತೆ ಆಗೈತೆ. ಹಾಗಾಗಿ ಶೂನ್ಯ ಗುರುತ್ವದ ಜಗತ್ತಿನಲ್ಲಿ ಎರಡು ಕಾಲುಗಳು ವ್ಯರ್ಥ ಅಂತ ಹೇಳೋಕ್ಕಾಗೋದಿಲ್ಲ, ಹೇಳೋದು ತಪ್ಪು. ಸರಿಯಾದ ಮಾತು ಹೇಳೋದಾದರೆ ಸರಿಯಾದ ರೀತಿಯಲ್ಲಿ ಹೇಳೋದಾದರೆ ನಾವು ಅವುಗಳ ಮೂಲ ಕೆಲಸ ಬದಲಾಗ್ತದೆ. ಭೂಮಿಯಲ್ಲಿ ಅವು ಚಲನದ ಕೇಂದ್ರ ಆಗಿರ್ತವೆ. ಅಂತರಿಕ್ಷದಲ್ಲಿ ಅವು ಆರೋಗ್ಯ, ಸ್ಥಿರತೆ ಮತ್ತು ಭವಿಷ್ಯದಲ್ಲಿ ಭೂಮಿಯ ಮರುಪ್ರವೇಶದ ಭದ್ರತೆಯ ಅಂಗಗಳಾಗಿರ್ತವೆ. ಶೂನ್ಯ ಗುರುತ್ವದ ಜಗತ್ತಿನ ಬಿಟ್ಟು ನಾವು ಚಂದ್ರ ಅಥವಾ ಮಂಗಳನ ಮೇಲ್ಮೈಗೆ ಬಂದ ತಕ್ಷಣ ಇದರ ಚಿತ್ರಣ ಮತ್ತೆ ಬದಲಾಗ್ತದೆ. ಅಲ್ಲಿ ಸಂಪೂರ್ಣತೆಯಲ್ಲಿ ಇರೋದಿಲ್ಲ, ದೇಹಕ್ಕೆ ತೂಕ ಇರ್ತದೆ, ಭೂಮಿಗಿಂತ ಕಡಿಮೆ ತೂಕ, ಆದರೆ ಶೂನ್ಯ ಅಲ್ಲ. ಈ ಸಣ್ಣ ವ್ಯತ್ಯಾಸನ ಎರಡು ಕಾಲಗಳಿಗೆ ಮತ್ತೆ ಮಹತ್ವವನ್ನು ತರ್ತದೆ. ಚಂದ್ರನಲ್ಲಿ ಗುರುತ್ವ ಭೂಮಿಯ ಸುಮಾರು 1/6 ಭಾಗ ಮಾತ್ರ, ಮಂಗಳನಲ್ಲಿ ಸುಮಾರು 1/3 ಭಾಗ. ಅಂದರೆ ದೇಹ ಹಗುರಾಗುತ್ತೆ, ಆದರೆ ನೆಲದ ಸಂಪರ್ಕ ಕಳೆದು ಹೋಗೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಮಾನವ ಮತ್ತೆ ಕಾಲುಗಳನ್ನ ಅವಲಂಬಿಸಬೇಕಾಗ್ತದೆ. ಕಲ್ಲುಗಳ ಮೇಲೆ ಸಾಗೋದಕ್ಕೆ, ನೆಲದ ಮೇಲೆ ಸಾಗೋದಕ್ಕೆ, ಧೂಳಿನ ಮೇಲ್ಮೈ ದಾಟೋದಕ್ಕೆ, ಇಳಿಜಾರನ್ನು ಏರೋದಕ್ಕೆ, ಸಾಧನ ಹೊತ್ತು ಕೆಲಸದ ಸ್ಥಳಕ್ಕೆ ಹೋಗೋದಕ್ಕೆ, ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ. ಅಂದರೆ ಮೇಲ್ಮೈನ ಇರುವಲ್ಲಿರ್ತಕ್ಕಂಥ ಅಂತರಿಕ್ಷ ಜಗತ್ತಿನಲ್ಲಿ ಕಾಲುಗಳು ಮತ್ತೆ ಅನಿವಾರ್ಯವಾಗ್ತವೆ, ಬೇಕಾಗ್ತವೆ. ಆದರೆ ಇಲ್ಲಿ ಒಂದು ಮುಖ್ಯವಾದಂಥ ವ್ಯತ್ಯಾಸ ಐತೆ. ಇಲ್ಲಿ ಕಾಲುಗಳು ಭೂಮಿಯ ಮೇಲಿನಂತೆ ಕೆಲಸ ಮಾಡೋದಿಲ್ಲ. ಚಂದ್ರನಲ್ಲಿ ಅಂತರಿಕ್ಷಯಾನಿಗಳು ಸಾಮಾನ್ಯ ನಡೆಗಿಂತ ಹಾರಾಟ ಮಿಶ್ರಿತ ಹೆಜ್ಜೆಯನ್ನು ಹಾಕ್ತಾರೆ. ಲೋಪಿಂಗ್ ಅಂದರೆ ಜಿಗಿತದಂತೆ ಸಾಗ್ತಕ್ಕಂಥ ಚಲನೆ ಹೆಚ್ಚು ಅನುಕೂಲ ಅಂತ ಕಂಡುಕೊಳ್ತಾರೆ. ಯಾಕಂದರೆ ಕಡಿಮೆ ಗುರುತ್ವದಲ್ಲಿ ದೇಹವನ್ನು ಮೇಲಕ್ಕೆತ್ತತಕ್ಕಂಥ ಶ್ರಮ, ಶಕ್ತಿಯ, ಚೈತನ್ಯದ ವೆಚ್ಚ ಕಡಿಮೆ. ಆದರೆ ಸಮತೋಲನದ ಲೆಕ್ಕಾಚಾರ ಅಲ್ಲಿ ಬೇರೆಯೇ ಆಗಿರ್ತೈತೆ. ಹೀಗಾಗಿ ಕಾಲುಗಳು ಮತ್ತೆ ಮುಖ್ಯ ಆದರೂ ಕೂಡ ಅವು ನಡೆಸುವ ಚಲನ ಭೂಮಿಯ ನಡಿಗೆಯ ಪ್ರತಿಕೃತಿ ಅಲ್ಲ. ಅದು ಹೊಸ ಗುರುತ್ವಕ್ಕೆ ತಕ್ಕಂಥ ಹೊಸ ನಡೆ. ಇಲ್ಲಿ ಕಾಲುಗಳು ಸ್ಪಷ್ಟವಾಗಿ ಅನುಕೂಲವಾದ ಕಡೆ ಹೆಚ್ಚು ಒಲಿತವೆ. ಯಾಕಂದರೆ ಈ ಮೇಲ್ಮೈನಲ್ಲಿ ಮಾನವ ಕಾರ್ಯಕ್ಷಮತೆ ಕೇಂದ್ರವಾಗುತ್ತೆ. ಈ ಪ್ರಶ್ನೆಯೊಳಗೆ ಇನ್ನೊಂದು ದೊಡ್ಡ ಪ್ರಶ್ನೆ ಕೂಡ ಅಡಗೈತೆ. ಮಾನವ ಮೂಲತಃ ಭೂಮಿಯ ಜೀವಿ. ಹಾಗಿದ್ರೆ ಅಂತರಿಕ್ಷ ಜೀವನಕ್ಕೆ ಅವನ ದೇಹ ಸರಿಯಾದ ಸಾಧನವೇ ಅಂತ ಹೇಳಿದ್ರೆ ಶೂನ್ಯ ಗುರುತ್ವದ ಪರಿಸರದಲ್ಲಿ ಕೈಗಳು ಹೆಚ್ಚು ಉಪಯುಕ್ತ ಆಗ್ತವೆ. ಹಿಡಿತ, ದೇಹದ ದಿಕ್ಕು ನಿಯಂತ್ರಣ, ಗೋಡೆಯ ನಡುವೆ ತಳ್ಳಿಕೊಂಡು ಹೋಗೋದು ಮುಖ್ಯ ಆಗ್ತವೆ. ಇಂಥ ಪರಿಸರದಲ್ಲಿ ನೋಡಿದ್ರೆ ಎರಡು ಕಾಲಗಳ ಮೇಲೆ ನಿಂತು ನಡೀತಕ್ಕಂಥ ದೇಹವೇ ಅತ್ಯುತ್ತಮವಾದ ವಿನ್ಯಾಸ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕಲ್ಪನೆಯ ಮಟ್ಟದಲ್ಲಿ ನೋಡಿದ್ದೆ ಆದರೆ ಶಾಶ್ವತ ಅಂತರಿಕ್ಷ ವಾಸಿಗಳಿಗೆ ಹೆಚ್ಚು ಬಲವಾದ ಕೈಗಳು, ದೇಹವನ್ನು ವಿವಿಧ ದಿಕ್ಕುಗಳಲ್ಲಿ ಅಂಟಿಸಿಕೊಳ್ತಕ್ಕಂಥ ಅಂಗಗಳು, ಕಡಿಮೆ ಗುರುತ್ವಕ್ಕೆ ತಕ್ಕಂಥ ಬೇರೆ ರೀತಿಯ ಚಲನೆಯ ಶೈಲಿ ಅಥವಾ ಯಾಂತ್ರಿಕ ಸಹಾಯದ ಅಂಗಗಳು ಹೆಚ್ಚು ಅನುಕೂಲ ಆಗುತ್ತವೆ. ಆದರೆ ಇದು ಭವಿಷ್ಯದ ಊಹೆ ಮಾತ್ರ. ಇಂದಿನ ಮಾನವ ವಾಸ್ತವಿಕತೆಗೆ ಬಂದಾಗ ಆತ ಭೂಮಿಯಿಂದ ಹೊರಟು ಭೂಮಿಗೆ ಮರಳುವ ಜೀವಿ. ಆದ್ದರಿಂದಲೇ ಆತನಿಗೆ ಕಾಲುಗಳು ಬೇಕೇ ಬೇಕು, ಅನಿವಾರ್ಯ. ಭೂಮಿಯ ಮೇಲೆ ಎರಡು ಕಾಲುಗಳು ಮನುಷ್ಯನಿಗೆ ಮಹಾವರ. ಅವು ನಮ್ಮನ್ನು ಎದ್ದು ನಿಲ್ಲುವ ಜೀವಿಯನ್ನಾಗಿ ಮಾಡಿದ್ದೇವೆ. ಕೈಗಳನ್ನು ಬಿಡುಗಡೆಗೊಳಿಸಿದ್ದೇವೆ, ದೂರ ನಡೆಯುವ ಸಾಮರ್ಥ್ಯವನ್ನು ಕೊಟ್ಟಿದ್ದೇವೆ, ನಾಗರಿಕತೆಯ ಚಲನೆಗೆ ಆಧಾರವಾಗಿದ್ದೇವೆ. ಆದರೆ ಅಂತರಿಕ್ಷಕ್ಕೆ ಹೋದಾಗ ಇದೇ ಎರಡು ಕಾಲುಗಳು ತಮ್ಮ ಹಳೆಯ ಪಾತ್ರವನ್ನು ಎಲ್ಲವನ್ನು ಕಳ್ಕೊಳ್ತವೆ. ಶೂನ್ಯ ಗುರುತ್ವದಲ್ಲಿ ಅವು ನಡಿಗೆಯ ಕೇಂದ್ರ ಆಗೋದಿಲ್ಲ. ಅಲ್ಲಿ ಕೈಗಳ ಹಿಡಿತೇವೆ ಸಾಮ್ರಾಜ್ಯ ಆಗ್ತದೆ. ಅಲ್ಲಿ ಕೈಗಳು ಮತ್ತು ಹಿಡಿತೇವೆ ರಾಜ. ಆದರೆ ಕಾಲುಗಳು ಅಪ್ರಸ್ತುತ ಆಗೋದಿಲ್ಲ. ಅವು ದೇಹದ ಆರೋಗ್ಯದ ರಕ್ಷಕರು. ಕಾಲುಗಳು ಭೂಮಿಗೆ ಮರಳುವ ಮಾನವನಿಗೆ ಅನಿವಾರ್ಯವಾದಂಥ ಅಂಗಗಳು. ಆದ್ದರಿಂದ ಅಂತಿಮವಾಗಿ ಅಂತರಿಕ್ಷದಲ್ಲಿ ಎರಡು ಕಾಲುಗಳು ಕೆಲವೊಮ್ಮೆ ವರ, ಕೆಲವೊಮ್ಮೆ ಅರವ್ಯರ್ಥ, ಆದರೆ ಸಂಪೂರ್ಣ ಅನಾವಶ್ಯಕ ಎಂದೆಂದಿಗೂ ಅಲ್ಲ. ಅವುಗಳ ನಿಜವಾದ ಮೌಲ್ಯವನ್ನು ನಿರ್ಧರಿಸೋದು ಕಾಲುಗಳು ಅಲ್ಲ, ಗುರುತ್ವ. ಮುಂದಿನ ವಿಡಿಯೋದಲ್ಲಿ ನಾವು ಹೀಗೆ ಜೀವ ವಿಕಾಸ, ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪರಸ್ಪರ ನಂಟು ಹೊಂದಿರುವ ಇಂತಹ ಇತರ ಸೋಜಿಗ ಮತ್ತು ಕೌತುಕದ ವೈಜ್ಞಾನಿಕ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.